ಶಾಲೆಗಳ ಆರಂಭ ಆಗಿದ್ದಾವೆ. ಶಿಕ್ಷಣ ಸಚಿವರಿಲ್ಲ, ಕರ್ನಾಟಕಕ್ಕೆ ಮುಂಗಾರು ಆಗಮಿಸಿದೆ, ಕೃಷಿ ಸಚಿವರಿಲ್ಲ. ಈ ಹೊತ್ತಿನಲ್ಲಿ ಆದ್ಯತೆ ಅದಾಗಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅದಾಗದೇ ಇದ್ದರೆ ಸಹಜವಾಗಿ ರೈತರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಮೊದಲ ಹಂತದಲ್ಲಿ ಮಹಿಳೆಯರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನೀವು ಮಹಿಳೆಯರ ಹೆಸರನ್ನು ಮತಕ್ಕಾಗಿ ಬಳಸ್ತಾ ಇದ್ದೀರಿ ಅಷ್ಟೇ ಬಿಟ್ಟರೆ, ಗ್ಯಾರಂಟಿಯನ್ನು ಕೊಡೋದು ಮತಕ್ಕಾಗಿ ಅಷ್ಟೇ ಬಿಟ್ಟರೆ, ಮಹಿಳೆಯರ ಬಗ್ಗೆ ನಿಜವಾದ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ರಾಮಲಿಂಗಾರೆಡ್ಡಿ ಅವರು 1973ರಿಂದ ರಾಜಕೀಯದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಮಾಧಾನಗೊಂಡಿದ್ದಾರಾ ಹಾಗಾದ್ರೆ ಅಂದರೆ ಅವರು ಇನ್ನೂ ಸಮಾಧಾನಗೊಂಡಿಲ್ಲ. ಈ ಖಾತೆ ಹಂಚಿಕೆ ಗೊಂದಲವನ್ನ ವಿರೋಧ ಪಕ್ಷವಾಗಿ ಬಿಜೆಪಿ ಯಾವ ರೀತಿ ಬಳಸ್ಕೊಳ್ಬಹುದು? ಯಡಿಯೂರಪ್ಪನವರು ಏನು 2019 ಮುಖ್ಯಮಂತ್ರಿ ಆಗ್ತಾರಲ್ಲ, ಅವರಿಗೆ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸುಮಾರು 1.5 ತಿಂಗಳು ಸಚಿವರೇ ಇರೋದಿಲ್ಲ. ಹಾಗಾಗಿ ಬಿಜೆಪಿ ಅವರಿಗೆ ಈ ಖಾತೆ ಜಗಳದ ಬಗ್ಗೆ ಹೇಳಕ್ಕೆ ನೈತಿಕತೆನೇ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಗುರು PS. DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಅಧಿಕಾರಕ್ಕೆ ಬಂದು ಒಂದು ವಾರದ ಮೇಲಾಗಿದೆ. ಆದರೂ ಖಾತೆ ಹಂಚಿಕೆಯಲ್ಲಿನ ಗೊಂದಲ, ಅಸಮಾಧಾನ ಮುಂದುವರೆದಿದೆ. ಈ ಬಗ್ಗೆ ಏನು ಆಡಳಿತದ ಮೇಲೆ ಏನು ಪರಿಣಾಮ ಆಗುತ್ತೆ ಮತ್ತು ಈವರೆಗೆ ಏನೇನು ಕೆಲಸ ಆಗಬೇಕಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಸರ್ ಮತ್ತು ಪ್ರಜಾವಾಣಿ ರಾಜಕೀಯ ವರದಿಗಾರರ ವಿಭಾಗದ ಮುಖ್ಯಸ್ಥರಾದ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವಾಗೇನು ಚರ್ಚೆ, ಇವಾಗ ಹಿರಿಯ ಸಚಿವರುಗಳು ನಮಗೆ ಬೇಕಾದ ಖಾತೆ ಸಿಗ್ತಾ ಇಲ್ಲ ಅನ್ನೋ ಗೊಂದಲಗಳಾಗಲಿ, ಮತ್ತು ಒಂದು ಪ್ರಭಾವಿಗಳ ಮಕ್ಕಳು ಅನ್ನೋ ಕಾರಣಕ್ಕೆ ಬೇರೆಯವರು ಒಂದು ಮಹತ್ವದ ಹುದ್ದೆಗಳು ನಿಭಾಯಿಸೋದು, ಇವೆಲ್ಲ ಗೊಂದಲಗಳ ಆಚೆಗೆ ಶಾಲೆಗಳ ಆರಂಭ ಆಗಿದ್ದಾವೆ, ಶಿಕ್ಷಣ ಸಚಿವರಿಲ್ಲ, ಮತ್ತು ಕೃಷಿ ಚಟುವಟಿಕೆಗಳು ಕರ್ನಾಟಕಕ್ಕೆ ಮುಂಗಾರು ಆಗಮಿಸಿದೆ, ಕೃಷಿ ಸಚಿವರಿಲ್ಲ. ಇದೆಲ್ಲ ನೋಡಿದರೆ ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಸರ್? ಅಲ್ಲ, ಖಂಡಿತವಾಗಿಯೂ ಆಡಳಿತದ ಮೇಲೆ ಪರಿಣಾಮ ಬೀಳುತ್ತೆ. ಈ ಸಂದರ್ಭ ಇದೆಯಲ್ಲ, ಜೂನ್ ತಿಂಗಳಲ್ಲಿ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೊಸ ಸಚಿವ ಸಂಪುಟ ಬಂದಿದೆ, 13 ಜನ ಸಚಿವರಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೆ ಖಾತೆಗಳನ್ನು ಹಂಚಿಕೆ ಆಗಿದ್ದಾರೆ. ಖಾತೆಯಲ್ಲಿ ಅಸಮಾಧಾನ ಇರೋದು ಬೇರೆ. ನನಗೆ ಈ ಖಾತೆ ಬೇಕಾಗಿತ್ತು, ನನಗೆ ಈ ಖಾತೆ ಬೇಕಾಗಿತ್ತು ಅಂತ ಹೇಳುವ ರೀತಿ, ಹೇಳುವ ವಿಧಾನ, ಅದನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಏನು ಉದ್ದೇಶ ಅಂತೇಳಿ. ಆದರೆ ಈಗ ಶಾಲೆ ಆರಂಭ ಆಗಿದೆ, ಶಾಲಾ ಶಿಕ್ಷಣ ಸಚಿವರು ಇರಬೇಕಾಗಿತ್ತು, CET ಕೌನ್ಸಿಲಿಂಗ್ ನಡೀತಾ ಇದೆ, ಉನ್ನತ ಶಿಕ್ಷಣ ಸಚಿವರು ಇರಬೇಕಾಗಿತ್ತು, ಹಾಸ್ಟೆಲ್ಗಳಿದ್ದಾವೆ, ಸಮಾಜ ಕಲ್ಯಾಣ ಹಾಸ್ಟೆಲ್ಗಳಿದ್ದಾವೆ, ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿದ್ದಾವೆ. ಹಾಸ್ಟೆಲ್ಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಅದರ ಸಚಿವರು ಇರಬೇಕಾಗಿತ್ತು, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿ ಸಚಿವರು ಇರಬೇಕಾಗಿತ್ತು. ಇವರಿಗೆ ಅಂದರೆ ನಿಮ್ಮ ಆದ್ಯತೆ ಏನು ಅಂತ. ಯಾವ ರಾಜಕಾರಣಿಗಳು ಶಾಸಕರಾಗಿ ನಾವು ಸಚಿವರಾಗಬೇಕು ಅಂತ ಬಯಸೋದ್ರು, ಮೊದಲು ಸಚಿವರಾಗಬೇಕು ಅಂತ ಬಯಸೋದು, ಆಮೇಲೆ ಸಚಿವರು ಅಂತ ಗೊತ್ತಾದ ಮೇಲೆ ನನಗೆ ಇಂಥದ್ದೇ ಖಾತೆ ಬೇಕು ಅಂತಂದು. ಅಂದರೆ ನೀವು ಲಾಭವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ ನನಗೆ. ಇಲ್ಲದೆ ಹೋದರೆ ನೀವು ಕೃಷಿ ಸಚಿವರಾಗ್ಬೋದಾಗಿತ್ತ, ಕೃಷಿ ಸಚಿವರು ಇರಲೇಬೇಕಾಗಿತ್ತು. ಏಕೆಂದರೆ ಈಗಾಗಲೇ ರಸಗೊಬ್ಬರಗಳ ಕೊರತೆ ಇದೆ, ಬಿತ್ತನೆ ಬೀಜದ ಬಗ್ಗೆ ನಾವು ತುಂಬ ಸಾಲಲ್ಲಿ ನಿಂತಿರುವ ಫೋಟೋಗಳನ್ನು ನಾವೇ ಪಬ್ಲಿಷ್ ಮಾಡ್ತಾ ಇದ್ದೀವಿ, ವಿಡಿಯೋ ಕೂಡ ಮಾಡಿದ್ದೀವಿ ಅದನ್ನ. ಹಾಗಿರುವಾಗ ಈ ಹೊತ್ತಿನಲ್ಲಿ ಆದ್ಯತೆ ಅದಾಗಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅದಾಗದೇ ಇದ್ದರೆ ಸಹಜವಾಗಿ ರೈತರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಮೊದಲ ಹಂತದಲ್ಲಿ ಮಹಿಳೆಯರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಒಟ್ಟಾರೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ಕೊಂಡ್ಮೇಲೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದ್ರ ಬಗ್ಗೆ ನಾನು ಆದ್ಯತೆ ಕೊಡ್ತೇನೆ ಅನ್ನುವಂಥ ಮಾತನ್ನಾಡಿದ್ರು. ಅದಕ್ಕಾಗಿ ಇಡೀ BJP ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಬೇರೆ, ಆದರೆ ನಾಯಕಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು DK ಶಿವಕುಮಾರ್ ಇಡೀ ರಾಜ್ಯದಲ್ಲಿ ಪಕ್ಷದ ವತಿಯಿಂದ ಮುನ್ನಡೆಸ್ತಾರೆ. ಅಂದರೆ ಮಹಿಳಾ ನಾಯಕತ್ವವನ್ನು ಮುನ್ನೆಲೆ ತರಬೇಕು, ಅವರನ್ನು ಪ್ರಧಾನ ಮುಖ್ಯವಾಹಿನಿ ತರಬೇಕು ಅನ್ನುವಂಥದ್ದು ಒಂದು ಆದ್ಯತೆ ನಮ್ಮ ಪಕ್ಷದ್ದು ಅಂತ. ಅದರ ಪರಿಣಾಮವಾಗಿ ಅನೇಕ ಯುವ ಮಹಿಳೆಯರು ಅಥವಾ ಏನು ಯುವತಿಯರು ಕಾಂಗ್ರೆಸ್ ಒಳಗಡೆ ಹೆಚ್ಚು ತೊಡಗಿಸ್ಕೊಂಡ್ರು. ನೀವು ಅನೇಕ ಹೆಸರುಗಳನ್ನು ಬೇಕಾದ್ರೆ ಹೇಳ್ಬೋದು. ಅವೆಲ್ಲವೂ ಒಂದು ನಾಯಕಿಯ ಪರಿಣಾಮ ಆಗಿತ್ತು. ಅದೊಂದು DK ಶಿವಕುಮಾರ್ ಅವರು ಭಾಳ ದೊಡ್ಡ ಕೆಲಸ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಮಹಿಳಾ ಸಚಿವರಾಗಿದ್ದು, ಬೇರೆ ಯಾರೂ ಇರಲಿಲ್ಲ. ಈಗ 13 ಸಚಿವರನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಒಂದು ಮಹಿಳೆಯರನ್ನು ಸೇರ್ಪಡೆ ಮಾಡಿಕೊಂಡಿದ್ದರೆ ಈ ಸರ್ಕಾರದ ಒಂದು ವರ್ಚಸ್ಸಿದೆಯಲ್ಲ, ಮಹಿಳೆಯರಿಗೂ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತ. ಏಕೆಂದರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 50, 51, 52% ಮಹಿಳೆ ಇದ್ದಾರೆ.
ಅಂದರೆ ಇಡೀ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ 50% ಮಹಿಳೆ ಇದ್ದಾರೆ. ನೀವು ಇಡೀ ಮಹಿಳೆಯರಿಗೆ ಪ್ರಾಧಾನ್ಯತೆ ಇಲ್ಲದ ಅಥವಾ ಪ್ರಾತಿನಿಧ್ಯ ಇಲ್ಲದ ಸಂಪುಟವೇ ಇದೆಯಲ್ಲ, ಅದು ಸರಿಯಲ್ಲದೆ ಇರೋ ಕ್ರಮ. ಎರಡನೇದಾಗಿ ಸರ್ಕಾರ, ಸಿದ್ದರಾಮಯ್ಯನಂತ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಏನು ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಗ್ಯಾರಂಟಿಗಳು, ಅವೆಲ್ಲ ಮಹಿಳಾ ಕೇಂದ್ರಿತವಾಗಿದೆ. ಅದು ಗೃಹಲಕ್ಷ್ಮಿಯ ಅಡಿ 2,000 ರೂಪಾಯಿ ಕೊಡೋದಿರ್ಬೋದು, ಈ ಥರದ ಬೇರೆ ಬೇರೆ ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಓಡಾಡುವಂತಹ ಏನು ಶಕ್ತಿ ಯೋಜನೆ ಇರ್ಬೋದು, ಪ್ರಧಾನವಾಗಿ ಮಹಿಳೆಯರನ್ನು ಕೇಂದ್ರೀಕರಿಸಿದ್ದು. ನೀವು ಸರ್ಕಾರಕ್ಕೆ ಅದೂ ಒಂದು ಆದ್ಯತೆ ಆಗಬೇಕಾಗಿತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ಸಂಪುಟ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಒಬ್ರಿಗೆ ಕೊಡ್ತಾರೋ ಇಬ್ಬರಿಗೆ ಕೊಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಪುರುಷರ ಪ್ರಾಬಲ್ಯ ಬೇರೆ. ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದರು, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದರು ಸೆಂಟ್ರಲಲ್ಲಿ. ಆದರೂ ಅದೇನು ಸಂಪ್ರದಾಯ ಆಗ್ಬಿಟ್ಟಿದೆ. ಸಂಪ್ರದಾಯ 34 ಜನರಲ್ಲಿ ಯಾರಿಗೋ ಒಬ್ಬರಿಗೆ, ಒಂದು ಮಹಿಳೆಗೆ ಸಚಿವ ಸ್ಥಾನ ಕೊಡೋದು, ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಅವ್ರಿಗೆ ಕೊಡೋದು ಅಂತೇಳಿ. ಈಗ ಕಳೆದ ಸುಮಾರು ಸರ್ಕಾರಗಳು ಬಂದರೆ ಎಲ್ಲ ಸರ್ಕಾರದ BJPಯಲ್ಲೂ ಅಷ್ಟೇ, ಕಾಂಗ್ರೆಸ್ಸಲ್ಲೂ ಅಷ್ಟೇ, ನಿಜವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯನ್ನು ಮಹಿಳೆಗೆ ಯಾಕೆ ಕೊಡಬೇಕು? ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕು. ಸಮಾಜ ಕಲ್ಯಾಣವನ್ನು ಪರಿಶಿಷ್ಟ ಜನಾಂಗದ MLAಗೆ ಕೊಡಬೇಕು, ಹಿಂದುಳಿದ ವರ್ಗದವರನ್ನು ಇದನ್ನು ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅಂತ ಇಲ್ಲ. ಆ ಕೆಲಸ ಮಾಡುವ ಒಂದು ಅರ್ಹತೆ ಇದ್ದರೆ, ನಿಮ್ಮ ಹತ್ರ ಆ ರೀತಿಯಾದ ನೀವು ಪ್ರಭುತ್ವವನ್ನು ಗಳಿಸ್ಕೊಂಡಿದ್ರೆ, ಹೊಸ ಆಲೋಚನೆಗಳಿದ್ದರೆ ಯಾರು ಬೇಕಾದರೂ ಮಾಡ್ಬೋದು. ಕನಿಷ್ಠ ಒಂದು 2-3 ಜನ ಮಹಿಳೆಯರಾದರೂ, 5 ಜನ ಮಹಿಳೆಯರಾದರೂ, 34 ಜನರಲ್ಲಿ 5 ಜನ ಮಹಿಳೆಯರು ಮಿನಿಸ್ಟರ್ ಆಗಿಲ್ಲ ಅಂತಂದರೆ ನೀವು ಮಹಿಳೆಯರ ಹೆಸರನ್ನು ಮತಕ್ಕಾಗಿ ಬಳಸ್ತಾ ಇದ್ದೀರಿ ಅಷ್ಟೇ ಬಿಟ್ಟರೆ, ಗ್ಯಾರಂಟಿಯನ್ನು ಕೊಡೋದು ಮತಕ್ಕಾಗಿ ಅಷ್ಟೇ ಬಿಟ್ಟರೆ, ಮಹಿಳೆಯರ ಬಗ್ಗೆ ನಿಜವಾದ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ನೋಡಿ, ನೀವು ಕೇಂದ್ರ ಸರ್ಕಾರದಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರನ್ನು ಹೊಂದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಮಹಿಳಾ ಖಾತೆಯನ್ನು ಕೊಟ್ಟಿಲ್ಲ, ಕೃಷಿ ರಾಜ್ಯ ಖಾತೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇಂಡಸ್ಟ್ರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಅಥವಾ ಈಗಾಗಲೇ ಇವರು ಸಂಪಾದಕರು ರವೀಂದ್ರ ಭಟ್ರು ಅವರು ಹೇಳಿದ ಹಾಗೆ ಬೇರೆ ಯಾವುದೇ ಮಹತ್ತರ ಖಾತೆಯನ್ನು ಇದುವರೆಗೆ ಕೊಟ್ಟದ್ದೇ ಇಲ್ಲ. ಲೋಕೋಪಯೋಗಿ ಇರ್ಬೋದು, ಸಾರಿಗೆ ಇರ್ಬೋದು, ಭಾಳ ದೊಡ್ಡ ದೊಡ್ಡ ಖಾತೆಗಳನ್ನು ಕೊಟ್ಟಿಲ್ಲ. ಇವಾಗ ಈ ಹಿರಿಯ ಸಚಿವರುಗಳು ಮತ್ತು ಇವಾಗ ಸಚಿವರುಗಳ ಪೈಪೋಟಿ ನೋಡಿದ್ರೆ ಈ ಬಾರಿನೂ ಏನು ಸಿಗುತ್ತೆ ಅನ್ನುವ ವಿಶ್ವಾಸ ಏನಿಲ್ಲ. ಯಾರೋ ಕಷ್ಟಪಟ್ಟು ಒಂದು ಮಹಿಳೆ ಇರಬೇಕು ಅಂತ ಒಂದು ಮಹಿಳೆಗೆ ಅವಕಾಶ ಮಾಡಿಕೊಟ್ಟಾರ ಬಿಟ್ಟರೆ ಜಾಸ್ತಿ ಆಗುತ್ತೆ ಅನ್ನೋದಿಲ್ಲ. ಆ್ಯಕ್ಚುಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ನಾರಿ ಶಕ್ತಿ ಅಂತ ಏನು ಶುರು ಮಾಡಿದಾರಲ್ಲ, ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕಾದರೂ ಕನಿಷ್ಠ 5 ಜನ ಮಹಿಳೆಯರನ್ನು ಈ ಸಂಪುಟಕ್ಕೆ ತರುವಂಥ ಮನಸ್ಸನ್ನು ಅವರು ಮಾಡಿದರೆ ಅವರು ನಾರಿ ಶಕ್ತಿ ಅಂತ ಮಾಡಿದ್ದಕ್ಕೆ ಒಂದು ಘನತೆ ಬರುತ್ತೆ. ಆದರೆ ಇವಾಗ ಈವರೆಗೆ ಖಾತೆ ಹಂಚಿಕೆ ಆಗಿರೋ ಸಚಿವರ ಪಟ್ಟಿ ಅದನ್ನೆಲ್ಲ ಗಮನಿಸೋದಾದರೆ ಅವರ ಇಷ್ಟದ, ಅವರಿಗೆ ಬೇಕಾದ, ಅವರ ವಿವೇಚನೆ ಬಳಸಿ ಮಾಡಿದ ಸಂಪುಟ ಅನ್ನೋಂಗೆ ಅನ್ಸಲ್ಲ. ಅಂದರೆ ಹೈಕಮಾಂಡ್ ಪ್ರಭಾವ ಜಾಸ್ತಿ ಇದೆ ಅನ್ಸುತ್ತೆ. ಹೈಕಮಾಂಡ್ ಅಲ್ಲೂ ಸೋನಿಯಾ ಗಾಂಧಿ ಅವರು ಹೇಳಿದ್ರೆ ಇಬ್ರು ಹೈಕಮಾಂಡ್ ಇದ್ದಾರೆ. ಅದೇ ಹೈಕಮಾಂಡ್ ಈ ವಿಷಯದಲ್ಲೂ ಹೇಳಿದ್ರೆ ಮಹಿಳೆಯರಿಗೆ ಸಿಗ್ಬೋದೇನೋ ಅವಕಾಶ ಅಂತ. ಅದು ಗೊತ್ತಿಲ್ಲ. ಬಟ್ ನಾನು ಹೇಳೋದು, ಒಬ್ಬ ಮುಖ್ಯಮಂತ್ರಿ ಆ ಬಗ್ಗೆ ಆಲೋಚನೆ ಮಾಡಿದರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬೇಡ ಅಂತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಒಪ್ಪಬಹುದು. ಹಾಂ, ಇವಾಗ ಇದೇ ರೀತಿ ಮಹಿಳೆಯರು ಹೊರತಾಗಿ ಇವಾಗ ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನಕ್ಕೆ ಭಾಳಷ್ಟು ಪೈಪೋಟಿ ಇದೆ, ಅಸಮಾಧಾನಗೊಂಡಿದ್ದು ಎಲ್ಲ ನೋಡಿದ್ರಿ. ಒಂದು ಖಾತೆ ಹಂಚಿಕೆ ಮಾಡಿದ್ದಾರೆ, BDA, BMRDA ಮತ್ತು ಅದೆಲ್ಲ ತೆಗೆದು ಬರೀ ಒಂದು ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಪರಿಣಾಮ ಬೀರಬಹುದು? ಅದು ಮತ್ತು ಬೇಗ ಈ ಗೊಂದಲಗಳು ಬಗೆಹರದೇ ಇದ್ದರೆ ಏನಾಗ್ಬೋದು ಅಂತ. ಅಲ್ಲ, ಕೃಷ್ಣ ಬೈರೇಗೌಡರು ಕಳೆದ 3 ವರ್ಷಗಳಲ್ಲಿ ಅವ್ರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಿಂದ ಕೂಡ ಭಾಳ ಬೇರೆ ಬೇರೆ ಖಾತೆಯನ್ನು ನಿರ್ವಹಿಸಿ ಕೃಷಿ ಸಚಿವರಾಗಿದ್ದರು. ಅನೇಕ ಸುಧಾರಣೆಗಳನ್ನು ತಂದರು. ಕಂದಾಯ ಇಲಾಖೆಯಲ್ಲಿ ಅವ್ರು ಬಂದ ಮೇಲೆ ಏನೇನು ಕಂದಾಯ ಇಲಾಖೆಯಲ್ಲಿ ನೇರವಾಗಿ ತಹಶೀಲ್ದಾರ್ ಕಚೇರಿನಲ್ಲಿರ್ಬೋದು, ಸಬ್ ರಿಜಿಸ್ಟರ್ ಕಚೇರಿನಲ್ಲಿರ್ಬೋದು, ಬೇರೆ ಬೇರೆ ತೊಂದರೆಗಳಿದ್ವಲ್ಲ, ಅವೆಲ್ಲ ನಿವಾರಿಸುವ ಅನೇಕ ಯತ್ನಗಳನ್ನು ಮಾಡಿ ಜನರಿಗೆ ಸರಳವಾಗಿ ಕೆಲಸ ಆಗಬೇಕು ಅನ್ನುವ ರೀತಿಯಲ್ಲಿ, ಅಂದರೆ ಯಾವುದೇ ತೊಂದರೆ ಇಲ್ಲದೆ ಆಗಬೇಕು, ಭ್ರಷ್ಟಾಚಾರಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿವಾಣ ಹಾಕಬೇಕು ಅನ್ನೋ ಯತ್ನದಲ್ಲಿ ಕೆಲಸ ಮಾಡಿದ್ರು. ಬಹುಶಃ ಕೃಷ್ಣ ಬೈರೇಗೌಡರ ಆ ದಕ್ಷತೆ ಏನಿದೆ, ಈಗ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲವೇ ಸಚಿವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ಅದ್ರಲ್ಲಿ ಕೃಷ್ಣ ಬೈರೇಗೌಡರು ಒಬ್ಬರು. ಬಹುಶಃ ಬೆಂಗಳೂರಿನಲ್ಲಿ ಸದ್ಯವೇ GBA ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಆ ಜವಾಬ್ದಾರಿ ಯುವಕರಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಮತ್ತು ಹಿಂದಿನ 3 ವರ್ಷದ ಅವರ ಸಾಧನೆಯನ್ನು ಗಮನಿಸಿ ಮೋಸ್ಟ್ಲಿ ಕೊಟ್ಟಿರಬಹುದು ಅವರಿಗೆ. ಆದರೆ ವಿಚಿತ್ರ ಏನು ಅಂದರೆ, ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೊದಲು ಬೆಂಗಳೂರು ಉಸ್ತುವಾರಿ ಸಚಿವರು ಅಂತ ಇರ್ತಾಯಿದ್ರು.
ಅದನ್ನು ಕೊನೆಗೆ ಏನು ಮಾಡಿದ್ರು, ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ ಒಂದು ಪ್ರತ್ಯೇಕ ಖಾತೆಯನ್ನು ಮಾಡಿದ್ರು. ಈಗ ಏನೋ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಸಲಹೆಗಳನ್ನು ಅಥವಾ ತೀರ್ಮಾನಗಳನ್ನು ತೆಗೆದುಕೊಂಡ್ರು. ಪ್ರತ್ಯೇಕ ಸಚಿವಾಲಯ ಮಾಡ್ತಾನೆ, ಅಹವಾಲು ಆಲಿಸೋದಕ್ಕೆ, ಈ ಥರದ್ದೇನೋ ಕೆಲವು ಒಂದು ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಬೆಂಗಳೂರು ಅಭಿವೃದ್ಧಿ ಅಂದರೆ ಇಲ್ಲಿ ಸುಮಾರು 1.60 ಕೋಟಿಯಷ್ಟು ಜನಸಂಖ್ಯೆ ಇದ್ದಾರೆ. ಅವತ್ತು 1 ಕೋಟಿ ಚಿಲ್ಲರೆ ಇದ್ದರು, ಒಟ್ಟು ಜನಸಂಖ್ಯೆ 1.5 ಕೋಟಿಯಷ್ಟು ಜನ ಇದ್ದಾರೆ. ಇದರ ನಿರ್ವಹಣೆ ಮಾಡೋದಕ್ಕೆ ಪ್ರತ್ಯೇಕ ಖಾತೆ ಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರು ಅಭಿವೃದ್ಧಿಯನ್ನು ಮಾಡಲಾಯಿತು. ಆದರೆ ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ 2008 ಸುಮಾರಿನಲ್ಲಿ ಅವರೇನು ಮಾಡಿದ್ರು ಅಂದರೆ, ಬೆಂಗಳೂರು ಅಭಿವೃದ್ಧಿ ತಮ್ಮ ಬಳಿಯೇ ಇರಬೇಕು ಅಂಥೇಳಿ ಕೆಲವು ಖಾತೆಗಳನ್ನು ಇನ್ನೊಬ್ಬ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಕೊಟ್ಟರು. ಅದು ನಗರಾಭಿವೃದ್ಧಿ ಖಾತೆ ಹೊತ್ತಿಗೆ ಜಲಮಂಡಳಿ ಮತ್ತೊಂದು 2 ಸಣ್ಣ ಪುಟ್ಟದು. ಆ ನಂತರ ಬಂದಂತಹ ಬೆಂಗಳೂರು ಅಭಿವೃದ್ಧಿ ಸಚಿವರು ಎಲ್ಲರೂ ಕೂಡ ಬೆಂಗಳೂರಿನ ಒಟ್ಟಾರೆ, ಬೆಂಗಳೂರಿನಲ್ಲಿ ಒಂದಿಲ್ಲ, ಬೆಂಗಳೂರು ಈಗ ಏನು BBMP ಅಂತಿತ್ತು ಅದನ್ನ GBA ಅಂತ ಮಾಡಿದ್ದಾರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ. ಇದ್ರ ಜೊತೆಗೆ BDA ಇದೆ, BMRD ಇದೆ, ಬೈಯಪ್ಪ ಇದೆ, BBC ಇದೆ, ಜಲಮಂಡಳಿ ಇದೆ. ಈಗ ಹೊಸದಾಗಿ ಹಿಂದಿನ ಸರ್ಕಾರದಲ್ಲಿ ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಇನ್ನೊಂದು ಮಾಡಿದ್ದಾರೆ, 5 ಉಪನಗರಗಳನ್ನು ನಿರ್ಮಾಣ ಮಾಡುವಂಥದ್ದು. ಇದಲ್ಲದೆ ಬೆಂಗಳೂರು ಯೋಜನೆಗಾಗಿ ಇನ್ನೊಂದು ಪ್ರತ್ಯೇಕ ಆಯುಕ್ತಾಲಯ ಇದೆ. ಅಂದರೆ ಇಡೀ ಬೆಂಗಳೂರು ಮುಂದಿನ 20 ವರ್ಷಗಳಲ್ಲಿ ಅಥವಾ 30 ವರ್ಷಗಳಲ್ಲಿ ಹೆಂಗಿರಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡುವಂಥದ್ದು. ಇದಿಷ್ಟು ಬೆಂಗಳೂರು. ಇದರ ಮಧ್ಯೆ BMTC ಇದೆ, ಬೆಸ್ಕಾಮ್ ಇದೆ, ಆದರೆ ಅದು ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ, ಇನ್ನೊಂದು ಇಂಧನ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತೆ. ಬೆಂಗಳೂರು ಅಭಿವೃದ್ಧಿಯನ್ನು ಅಂದರೆ ದೂರದೃಷ್ಟಿ ಅಭಿವೃದ್ಧಿನ ಇಟ್ಕೊಂಡು ಮಾಡುವಂತಹ ಒಂದು ದೊಡ್ಡ ಖಾತೆ ಅದು. ಕೃಷ್ಣ ಬೈರೇಗೌಡರಿಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, GBA ಅಂದರೆ 5 ಪಾಲಿಕೆಗಳು ಮತ್ತು ಜಲಮಂಡಳಿ ಮತ್ತು ಮೆಟ್ರೋ 3ನ್ನೇ ಕೊಟ್ಟಿರುವಂಥದ್ದು. ಆದರೆ ಮುಖ್ಯವಾಗಿ ಬೆಂಗಳೂರಿನ ಹಣೆ ಬರಹ ನಿರ್ಧರಿಸುವಂತಹ ಆಯುಕ್ತಾಲಯದ ಬಗ್ಗೆ ಕೊಟ್ಟಿಲ್ಲ. BDA ಈಗ ವ್ಯಾಪ್ತಿ ಸ್ವಲ್ಪ ಕಡಿಮೆ ಆಗಿದೆ, ಯಾಕೆಂದರೆ ಡೆವಲಪ್ಡ್ ಆಗೋಗಿದೆ. ಹೊಸ ಏರಿಯಾದಲ್ಲಿ ಈಗ ಅದು ಈಗ ಬೆಂಗಳೂರು ವಿಸ್ತೀರ್ಣ ದೊಡ್ಡದಾದ ಮೇಲೆ ಅದಕ್ಕೆ BMRD ಮಾಡಿದ್ದಾರೆ. ಅಂದರೆ ಬೆಂಗಳೂರಿನ ಹೊರಗಿನ ಪ್ರದೇಶವನ್ನು ಅಭಿವೃದ್ಧಿಗೊಳಿಸೋದಕ್ಕಾಗಿ ಅದೊಂದು ಮಾಡಿದ್ದಾರೆ. ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸೋದಕ್ಕಾಗಿ ಬೈಯಪ್ಪ ಅಂತ ಇನ್ನೊಂದಿದೆ. ನಾನು ಆಗಲೇ ಹೇಳಿದಾಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ರೀತಿಯಲ್ಲಿ 5 ಉಪನಗರಗಳನ್ನು ಮಾಡೋದಕ್ಕಾಗಿ ಇನ್ನೊಂದು ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಕೂಡ ಅದರ ಅಂಡರಲ್ಲಿ ಬರುತ್ತೆ. ಈ ಎಲ್ಲವನ್ನ ಬಿಟ್ಟು ಕೃಷ್ಣ ಬೈರೇಗೌಡರಿಗೆ ಕೇವಲ 2 ಕೆಲಸ ಕೊಟ್ಟಿರ್ತಕ್ಕಂಥ, ಒಂದು ಜನ ಬಯಸ್ಕೊಳ್ಳೋದು, ಹೊರತುಪಡಿಸಿ ಕೊಡೋದಕ್ಕೆ ಏನು ಕಾರಣ ಇರ್ಬೋದು ಅದು ಹೇಳಿದ್ರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾದಾಗ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಒಂದು ನಾನು ಆಗಲೇ ಹೇಳಿದಾಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿಡದಿ ಟೌನ್ಶಿಪ್ಪು, AICT ಆ ಥರದ ಒಂದು ಪರಿಕಲ್ಪನೆ, ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡುವಂಥದ್ದು. ಅಂದರೆ ಆಮೇಲೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ, ಬೆಂಗಳೂರಿನ ಸುತ್ತ ಈಗೇನು ಔಟರ್ ರಿಂಗ್ ರೋಡ್ ಇದೆ ಅದೇ ಮಾದರಿಯಲ್ಲಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಅದಕ್ಕೊಂದು ಪ್ರತ್ಯೇಕ ಸಂಸ್ಥೆ ಮಾಡಿದ್ರು. ಇನ್ನೊಂದು ಘನತ್ಯಾಜ್ಯ ನಿರ್ವಹಣೆಗಾಗಿ ಇನ್ನೊಂದು ಸಂಸ್ಥೆ ಮಾಡಿದ್ರು. ಅಂದರೆ ಹೊಸ ಆಲೋಚನೆಗಳು ಅಲ್ಲಿ ತುಂಬ ದೊಡ್ಡ ಮೊತ್ತದ ಯೋಜನೆಗಳನ್ನು ತರಬೇಕಾಗತ್ತೆ. ಇಷ್ಟೆಲ್ಲ ಇದ್ದರೂ ಒಂದು ಪ್ರಶ್ನೆ ಏನು ಅಂತಂದರೆ, ಏನೇ ಇದ್ದರೂ GBA ವ್ಯಾಪ್ತಿಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. GBAಗೆ ಕೊನೆಗೆ ಅಂತಿಮ ತೀರ್ಮಾನ ಆಗೋದು ಮುಖ್ಯಮಂತ್ರಿಗಳಿಂದಲೇ, ಅದೇನು ಉಸ್ತುವಾರಿ ಅಭಿವೃದ್ಧಿ ಸಚಿವರಿಂದ ಆಗೋದಿಲ್ಲ. ನನಗಿರೋ ಸಮಸ್ಯೆ ಏನು ಅಂತಂದರೆ, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನೀವು ಅವರಿಗೆ ಬೆಂಗಳೂರಿನ ಅಭಿವೃದ್ಧಿ ಕೊಡೋದಾದರೆ ಎಲ್ಲವನ್ನೂ ಕೊಡಬೇಕು, ಇನ್ನೊಂದೆರಡು ಸೇರಿಸ್ಕೊಡ್ಬೇಕು, ಇನ್ನೊಂದಿಷ್ಟು ಸೇರಿಸ್ಕೊಡ್ಬೇಕು. ಯಾಕೆಂದರೆ ಮುಖ್ಯಮಂತ್ರಿಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಹಣಕಾಸು ಇಲಾಖೆ ಅವ್ರ ಹತ್ರನೇ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಹಣಕಾಸು ಇಲಾಖೆಯನ್ನು ಮುಖ್ಯಮಂತ್ರಿ ಬೇರೆಯವ್ರಿಗೆ ಬಿಟ್ಕೊಟ್ಟಿಲ್ಲ, ಯಾವುದೇ ಮುಖ್ಯಮಂತ್ರಿ ಬಂದರೂ ಬಿಟ್ಕೊಟ್ಟಿಲ್ಲ. ಅದು ಹಣಕಾಸು ಅವ್ರ ಹತ್ರನೇ ಇರುತ್ತೆ. ಬೇರೆ ಕೆಲಸಗಳು ಜಾಸ್ತಿ ಇರುವಾಗ ಇವ್ರು ಮಾಡಿದ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗು, ಚೆನ್ನಾಗಿ ಮಾಡು ಅಂತೇಳಿ ನೀವು ಕೃಷ್ಣ ಬೈರೇಗೌಡರಿಗೆ ವಹಿಸ್ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈಗ ಕೆಲವಷ್ಟು ನಾನು ಉಳಿಸ್ಕೊತೇನೆ, ನಾನು ಮಾಡಿದ ಯೋಜನೆ, ಆವಾಗ ನೀವೇನಾಗ್ತೀರಿ, ಬೆಂಗಳೂರಿಗೆ ಸೀಮಿತವಾದ ಮುಖ್ಯಮಂತ್ರಿ ಆಗ್ತೀರಿ. ಅದನ್ನು ತಪ್ಪಿಸ್ಬೇಕು ಅಂತಂದರೆ ಒಬ್ಬ ಪೂರ್ಣಕಾಲಿಕ ಮಂತ್ರಿಯನ್ನು ಇದಕ್ಕೆ ನೇಮಕ ಮಾಡೋದು ಸರಿಯಾದ ಕ್ರಮ. ಅದ್ರ ಜೊತೆ ಇವಾಗ ನೀವು ಮಾತಾಡುವಾಗ ಹೇಳಿದ್ರಿ ದೊಡ್ಡ ಮೊತ್ತದ ಯೋಜನೆಗಳು ಬರ್ತವೆ ಅಂತ. ಅದೇ ಈಗ ನೋಡಿ, ಮೊತ್ತದ ಅನ್ನೋದು ಏನಾದರೂ ಅದಕ್ಕಷ್ಟು ಬೇಡಿಕೆ ಕಾರಣ. 57,000 ಕೋಟಿ ಸುರಂಗ ಮಾರ್ಗದ್ದು ಮೊದಲ ಹಂತದಲ್ಲಿ ಸುಮಾರು 27,000 ಕೋಟಿ ಯೋಜನೆ, ಬಿಡದಿ ಟೌನ್ಶಿಪ್ ಸುಮಾರು 17,000 ಕೋಟಿ ಯೋಜನೆ, BBC ಸುಮಾರು 15,000 ಕೋಟಿ, ಹತ್ತತ್ರ 1 ಲಕ್ಷ ಕೋಟಿ. ಘನತ್ಯಾಜ್ಯದ್ದು ಮೊನ್ನೆ ಏನು 4 ಹಂತ ಟೆಂಡರ್ ಕರೆದಿದ್ದಾರೆ, 39,000 ಕೋಟಿ. ಸುಮಾರು 1 ಲಕ್ಷ ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಈ ಯೋಜನೆಯಡಿ ವಿನಿಯೋಗಿಸಬೇಕಾಗಿದೆ. ಮತ್ತು ಬೆಂಗಳೂರು ನಗರ ಯೋಜನೆ ಆಯುಕ್ತಾಲಯ ಇನ್ನೊಂದು ಇಲ್ಲಿ ಪೂರಕವಾಗಿ ಹೇಳ್ಬೋದಾದರೆ, ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ.
ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಗಳು ಬೇರೆ ಬೇರೆ ಇರತಕ್ಕಂಥದ್ದು ಮತ್ತು ಬೇರೆ ಪಾಲಿಕೆ ಬೆಂಗಳೂರು ಬಿಟ್ಟು ಪಾಲಿಕೆಗಳು ಪುರಸಭೆಗಳು ಇವೆಲ್ಲ ಕೊಟ್ಟಿದ್ದಾರೆ. ಪುರಸಭೆ ಬರೋದಿಲ್ಲ, ಅದು ಪೌರಾಡಳಿತಕ್ಕೆ ಬರುತ್ತೆ. ಇಷ್ಟು ಖಾತೆಗಳನ್ನು ಕೊಟ್ಟಿದ್ದಾರೆ. ಅಲ್ಲೂ ಸುರೇಶ್ ಅವರು ಬೈರತಿ ಸುರೇಶ್ ಅವರು ಸಚಿವ ಆಗಿದ್ದಾಗ ನಗರ ಯೋಜನೆ ಇತ್ತು, ರಾಜ್ಯ ನಗರ ಯೋಜನೆ, ಅದು ಬೈರತಿಯವರಿಗಿತ್ತು. ಅದನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಮಾತಿದೆ. ಅಂದರೆ ಪ್ರಮುಖವಾಗಿ ಇಡೀ ರಾಜ್ಯ ಮತ್ತು ಬೆಂಗಳೂರನ್ನು ಹೊಸದಾಗಿ ಕಟ್ಟುವಂತಹ, ಅದಕ್ಕೊಂದು ಹೊಸ ನಿರ್ಮಾಣ ಮಾಡುವಂತಹ ಕೆಲಸ ಏನಿದೆ ಅದು ನಗರ ಯೋಜನೆ ಇಲಾಖೆಯಲ್ಲಿ ಬರುತ್ತೆ. ನೀವು ಯಾವುದೇ ಪ್ಲಾನಿಂಗ್ ಅಂದರೆ ಅಲ್ಲಿಗೆ ಅಪ್ರೂವಲಿಗೆ ಹೋಗಬೇಕು. ಈ ಕೆಲವು ಇಂದ BDA ಕೊಡ್ತಾರೆ ಬೆಂಗಳೂರು ವ್ಯಾಪ್ತಿನಲ್ಲಿ, ಅದು ಬಿಟ್ಟು ಹೊಸ ಯಾವುದೇ ಯೋಜನೆಗಳು ಬಂದರೂ ನಗರ ಯೋಜನೆಗೆ ಬರಬೇಕಾಗುತ್ತೆ. ಅದಷ್ಟನ್ನು DK ಶಿವಕುಮಾರ್ ಇಟ್ಕೊಳ್ಳೋದು. ಬಹುಶಃ ಇಷ್ಟು ದೊಡ್ಡ ಮೊತ್ತನ ಕೃಷ್ಣ ಬೈರೇಗೌಡರು ತರೋಕ್ಕಾಗತ್ತಾ ಇಲ್ವೋ ಅನ್ನೋ ಲೆಕ್ಕಾಚಾರ ಇರ್ಬೋದು, ನಾನೇ ತರ್ತೀನಿ ಅಂತ ಗೊತ್ತಿಲ್ಲ. ಅವರ DK ಶಿವಕುಮಾರ್ ಅಲ್ಲ, ಉತ್ಸಾಹದ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. DK ಶಿವಕುಮಾರ್ ಅವರ ಉತ್ಸಾಹ, ಅವರ 24 ಗಂಟೆ ಮಾಡುವ ಕೆಲಸ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಆದರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಅಷ್ಟೇ ಅಷ್ಟೇ ಇತ್ತು ಇತ್ತು ಅವರಿಗೆ. ಆವಾಗ ಅವರು 24 ಗಂಟೆ ಅವೆರಡು ಇದಕ್ಕೆ ಕೆಲಸ ಮಾಡಬಲ್ಲರಾಗಿತ್ತು. ಈಗ ಹಂಗಲ್ವಲ್ಲ. ಈಗ ಮುಖ್ಯಮಂತ್ರಿಯವರು, ಈಗ ಅವರು ಇಡೀ ರಾಜ್ಯಕ್ಕೂ ಮುಖ್ಯಮಂತ್ರಿ ಆಗಿರೋದ್ರಿಂದಾಗಿ ಅವರ ಗಮನ ಇಡೀ ರಾಜ್ಯದ ಮೇಲೆ ಇರಬೇಕು, ಬರೇ ಬೆಂಗಳೂರು ಮೇಲಲ್ಲ. ನಿಜ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಬೆಂಗಳೂರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಕು ಅನ್ನೋದು, ಗಮನವನ್ನು ಕೊಡಬೇಕು ಅನ್ನೋದು ಸತ್ಯ. ಆದರೆ ಅದನ್ನು ಮುಖ್ಯಮಂತ್ರಿಯೇ ಕೊಡಬೇಕಾಗಿಲ್ಲ. ಯಾಕೆಂದರೆ ತೀರ್ಮಾನ ತಗೊಳ್ಳೋದು ಕೊನೆಗೆ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲೇ ತೀರ್ಮಾನವಾಗಿರೋದ್ರಿಂದ ಎಲ್ಲ ಕೆಲಸಗಳು ಮುಖ್ಯಮಂತ್ರಿಗೆ. ಈಗ ಈ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಏನಾದರೂ ಒಳ್ಳೆಯದಾಗಿದ್ದರೆ ಅದರ ಕೀರ್ತಿ ಗೌರವ ಎಲ್ಲ DK ಶಿವಕುಮಾರ್ಗೆ ಬರೋದು. ಈಗ ಕಂದಾಯ ಇಲಾಖೆಯಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರಲ್ಲ ಬೈರೇಗೌಡರು, ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತು ಅನ್ನೋ ಇದು ಬರುತ್ತೆ. ಹಾಗೆ DK ಶಿವಕುಮಾರಿಗೆ ಬರುತ್ತೆ. ಹಾಗಾಗಿ ಎಲ್ಲವನ್ನು ಮೈಮೇಲೆ ಹಾಕ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ನನಗನ್ನುತ್ತೆ. ಈ ನಿಟ್ಟಿನಲ್ಲಿ ಮತ್ತೆ ನೋಡೋದಾದರೆ ರಾಮಲಿಂಗಾರೆಡ್ಡಿ ಅವರು 1973ರಿಂದ ರಾಜಕೀಯದಲ್ಲಿದ್ದಾರೆ. ಮತ್ತು ಇಲ್ಲಿಯ ಏನು ಒಳಸುಳಿಗಳು ಮತ್ತು ಬೆಂಗಳೂರದ್ದು ಮತ್ತು ಇವಾಗ GBA ಚುನಾವಣೆ ಹಿನ್ನೆಲೆಯಲ್ಲಿ ಅವರ ಅನುಭವಕ್ಕೆ ಮಣೆ ಹಾಕ್ಬೋದಿತ್ತು. ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನ ಅವ್ರಿಗೆ ಕೊಟ್ಟಿದ್ರೆ ಇವಾಗ ಕೃಷ್ಣ ಬೈರೇಗೌಡರು ಅವ್ರ ಬಗ್ಗೆ ಅವರ ಅಪೇಕ್ಷಿತರಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳೋದು ಅಂದರೆ, ನನಗೆ ಅವರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಎನ್ನುವುದರಿಂದ ಅವ್ರು ಹೇಳಿದ್ದು ಏನಂದರೆ, ನಾನು ಕಂದಾಯ ಇಲಾಖೆಯಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ, ಕೆಲಸ ಪೂರ್ಣಗೊಂಡಿಲ್ಲ, ಇನ್ನು 2 ವರ್ಷ ಇದ್ದರೆ ನಾನೊಂದು ಸ್ವಚ್ಛಗೊಳಿಸಿ ಹೋಗ್ತೇನೆ ಅಂತ ಅನ್ನೋ ಮಾತನ್ನು ನಾಡಿದ್ದು. ಅದನ್ನೇ ಕೊಟ್ಟರೆ ನಾನು ಅಪೇಕ್ಷಿತ ಅದಕ್ಕೆ ಅಂತ. ಹಾಗಿದ್ದರೂ ಕೂಡ ಕೊನೆ ಗಳಿಗೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ಅದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲವನ್ನು ಕೊಡಲಾಗಿದೆ. ಇವಾಗ ಗೊಂದಲಗಳು ಇಲ್ಲ, ಅವ್ರು ರಾಜೀನಾಮೆ ವಾಪಸ್ ತಗೊಂಡಿದ್ದಾರೆ ಅಂತ ಅನ್ನೋದಾದ್ರೂ ಇವಾಗ ಮತ್ತೆ ಅದು ಏನು ಬಗೆಹರಿದಾಗ ಕಾಣೋದಿಲ್ಲ. ಇವಾಗ ಅವ್ರಿಗೆ ಮತ್ತೆ ಕಂದಾಯ ವಾಪಸ್ಸು ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರು ಅಲ್ಲಿ ಮತ್ತೆ ಪರಮೇಶ್ವರ್ ಅವರ ಖಾತೆ ತೆಗೆದು ಕೊಡಬೇಕಾಗುತ್ತೆ. ಇವಾಗ ಅವರು ಉಪಮುಖ್ಯಮಂತ್ರಿ. ಈ ಗೊಂದಲಗಳು ಹೆಂಗೆ ಬಗೆಹರೋದಕ್ಕೆ ಪರಿಹಾರ ಏನಾಗ್ಬೋದು, ಅಥವಾ ಏನು ಬೇಗ ಕಂಡುಕೊಂಡ್ರೆ ಆಡಳಿತಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು? ಅದೇ, ಒಂದು ಕೃಷ್ಣ ಬೈರೇಗೌಡರು ಅವರಿಗೆ ಖಾತೆ ಕೊಟ್ಟಿರುವ ಹಿಂದೆ ಹೈಕಮಾಂಡ್ ಇದೆ ಅಂತ ಬೊಟ್ಟು ತೋರಿಸಲಾಗುತ್ತೆ. ಆದರೆ ಅದನ್ನು DK ಶಿವಕುಮಾರ್ ಅವರು ಏನು ಹೈಕಮಾಂಡ್ ನಾಯಕರ ಬಳಿ ರಾಮಲಿಂಗಾರೆಡ್ಡಿ ಅವರು ಕೇಳಿದಾಗ, ಅವ್ರ ಪಕ್ಷದ ಹೈಕಮಾಂಡ್ ನಾಯಕರ ಬಳಿ ಮುಖ್ಯಮಂತ್ರಿ ವಿವೇಚನೆ ಬಿಟ್ಟಿದ್ದೀವಿ ಅಂತ ಅವ್ರ ಮೇಲೆ ಹಾಕಿದ್ದಾರೆ, ಇವ್ರ ಮೇಲೆ ಹಾಕಿದ್ದಾರೆ. ಒಟ್ಟು ಸೇರಿ ಇದೊಂದು ಚರ್ಚೆ ನಡೆದಿದೆ. ರಾಮಲಿಂಗಾರೆಡ್ಡಿ ಸಮಾಧಾನಗೊಂಡಿದ್ದಾರೆ ಹಾಗಾದರೆ ಅಂದರೆ, ಅವರಿನ್ನೂ ಸಮಾಧಾನಗೊಂಡಿಲ್ಲ. ಅವ್ರು ಹೇಳಿದ್ರೆ, ನನಗೆ ಈಗ 73 ವರ್ಷ, ನಾನು 73ರಿಂದ ರಾಜಕಾರಣದಾಗಿದ್ದೀನಿ, 73 ವರ್ಷ ಆಗಿದೆ, ನನಗೆ ಹೋಗೋಕ್ಕಾಗೋದಿಲ್ಲ, ಮತ್ತು ಬೆಂಗಳೂರು ನನಗೆ ಪಳಗಿದೆ, ಅದಕ್ಕೆ ಕೊಡಿ ಅಂತ. ಆದರೆ ಇನ್ನೂ ಒಂದು ಪ್ರಶ್ನೆ ಇದೆ. ಕೃಷ್ಣ ಬೈರೇಗೌಡರು ಈ ಥರ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅದನ್ನೇನು ಒಪ್ಕೊಳ್ಳಲ್ಲ. ಯಾಕೆಂದರೆ ಅಲ್ಲಿ ಏನೂ ಇಲ್ಲದೆ ಏನು ಕಸ, ಚರಂಡಿ ಮತ್ತು ನೀರು 3 ಕೆಲಸ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ರಾಮಲಿಂಗಾರೆಡ್ಡಿ ಒಪ್ಪಲಿಕ್ಕಿಲ್ಲ. ಬಹುಶಃ ಮೊನ್ನೆ ಏನಾಯಿತು, ಮಧ್ಯರಾತ್ರಿ ರಾಮಲಿಂಗಾರೆಡ್ಡಿ ಅವರನ್ನು ಅಲ್ಲಿ ಒಂದು ಜಯನಗರ ಹೋಟ್ಲಲ್ಲಿ DK ಶಿವಕುಮಾರ್ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಅವರವ್ರ ನಡುವೆ ಏನು ಒಪ್ಪಂದ ಆಗಿದೆ ಅನ್ನೋದು ಮೋಸ್ಟ್ಲಿ ಅವರಿಬ್ಬರಿಗೆ ಮಾತ್ರ ಗೊತ್ತು. ಇಲ್ಲ, ಅವ್ರಿಗೆ ಮಾತ್ರ ಇಲ್ಲ, ನೇರವಾಗಿ DK ಶಿವಕುಮಾರ್ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ಒಪ್ಪಂದ ಆಗಿದ್ದು ನಿಜ, ನಾವು ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೇವೆ ಅಂತ ಹೇಳಿದ್ದು, ಮಾತು ಕೊಟ್ಟಿದ್ದು ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ. ಈಗ ಮೊನ್ನೆ ಮಧ್ಯರಾತ್ರಿಯಲ್ಲಿ ಏನಾಯ್ತು ಗೊತ್ತಿಲ್ಲ. ಮೊನ್ನೆ ಮಧ್ಯರಾತ್ರಿಯ ಮಾಹಿತಿ ಪ್ರಕಾರ ಬಹುತೇಕ ಪುನರ್ ರಚನೆ ಮುಂದಿನ ವಿಸ್ತರಣೆ ವೇಳೆ ಬಹುಶಃ ಸಣ್ಣ ಪುಟ್ಟ ಬದಲಾವಣೆ ಮಾಡಬಹುದು ಅಂತ ಅನ್ಸುತ್ತೆ. ಆದರೆ ಜಲಸಂಪನ್ಮೂಲವನ್ನು ಬದಲಾವಣೆ ಮಾಡಲಿಕ್ಕಿಲ್ಲ.
ಇನ್ನೊಂದು ಹೆಚ್ಚುವರಿ ಹೆಚ್ಚುವರಿ ಖಾತೆಯಾಗಿ ಹೆಚ್ಚುವರಿಯಾಗಿ. ಹಿಂದೆ ಈಗಲೇ ರವೀಂದ್ರ ಭಟ್ ಅವರು ಹೇಳಿದಂಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡೋದು ಅಂತ ಪಟ್ಟಿಯಲ್ಲಿ ಕೂಡ ಇತ್ತು. ಕೊನೆ ಗಣಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ನ ಹೋಗಿ ನಾವು ಈಗ ಬೆಂಗಳೂರು ಅಭಿವೃದ್ಧಿ ಬಿಟ್ಕೊಡಪ್ಪ, ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ ಅನ್ನೋ ರೀತಿಯಲ್ಲಿ ನಾನು ಕೆಂಪೇಗೌಡರ ಮಗ ಬೆಂಗಳೂರು ಕಟ್ಟಿದೆ ಅಂತ ತೋರಿಸ್ಕೋಬೇಕು ಅಂತ ಇದೆಯಲ್ಲೂ ಗೊತ್ತಿಲ್ಲ. ಯಾಕೆಂದರೆ ಎಸ್ ಎಂ ಕೃಷ್ಣ ಅವರಿದ್ದಾಗ ಕೂಡ ಬೆಂಗಳೂರು ಒಂದು ದೊಡ್ಡ ಉನ್ನತ ಒಂದು ವಿಶ್ವಮಟ್ಟದ ಖ್ಯಾತಿಯನ್ನು ಪಡೀತು. ಎಸ್ ಎಂ ಕೃಷ್ಣ ಅವರ ಒಂದು ನೀಲಿಗಣ್ಣಿನ ಹುಡುಗನಾಗಿ ಡಿ ಕೆ ಶಿವಕುಮಾರ್ಗೆ ಆ ಥರದ್ದೊಂದು ಕನಸಿದ್ರೆ ತಪ್ಪಲ್ಲ. ಆದರೆ ಆಗಲೇ ರವೀಂದ್ರ ಭಟ್ರು ಹೇಳ್ದಂಗೆ ಜವಾಬ್ದಾರಿನ ಹಂಚಿದರೆ ಮಾತ್ರ ಹೆಚ್ಚಿನ ಕೆಲಸ ಆಗುತ್ತೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳೋದ್ರಲ್ಲಿ ನನಗೇನದು ಸರಿ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಯಾವುದೇ ಸಚಿವರು ಕೂಡ ಸರಿ ಅಂತ ಅವರೇನು ಖಾತೆಯನ್ನು ಕೂತ್ಕೊಂಡು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಮಾಡಲ್ಲ. ಅದಕ್ಕೊಂದು 7-8 ಜನ IAS ಆಫೀಸರ್ಸ್ ಇರ್ತಾರೆ, ಅವ್ರ ಕೆಳಗಡೆ AC ದರ್ಜೆ ಅವರು ಒಂದು 20 ಜನ ಇರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಯೋಜನಾ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಕೆಲಸ ಮಾಡ್ತಾರೆ. ಇಲ್ಲ, ಅದಕ್ಕೆ ಉದಾಹರಣೆ ಹಿಂದಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಬಂದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದರು. ಅವರು ಎಲ್ಲೂ ತಿರುಗ್ತಿರಲಿಲ್ಲ, ಅವ್ರ ಆರೋಗ್ಯ ಅಷ್ಟು ಇದಿಲ್ಲ, ಆದರೆ ಭಾಳ ಒಳ್ಳೆ ಕೆಲಸ ಮಾಡಿದರು. ಅವರ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದರು. ಅಂದರೆ ನಿಮಗೆ ಇಚ್ಛಾಶಕ್ತಿ ಸರ್, ಇದ್ದರೆ ಅದಕ್ಕೆ ನೀವು ಇನ್ನೊಂದು ಸೇರಿಸ್ಬೋದು. ಕಾಗೋಡು ತಿಮ್ಮಪ್ಪನವರು ಶ್ರೀನಿವಾಸ್ ಪ್ರಸಾದ್ಗಿಂತ ಹಿರಿಯರು. ಕಾಗೋಡನ್ನವರನ್ನ ಶ್ರೀನಿವಾಸ್ ಪ್ರಸಾದ್ ಖಾತೆ ತೆಗೆದು ಕಾಗೋಡಿಗೆ ಕೊಡ್ತಾರೆ. ಕಾಗೋಡು ಕೂಡ ಭಾಳ ಸುಧಾರಣೆಗಳನ್ನು ತರ್ತಾರೆ. ಅದೇ ಖಾತೆ, ಕಂದಾಯ ಖಾತೆಯಲ್ಲಿ. ಅಂದರೆ ವಯಸ್ಸು ನನಗೆ 73 ಆಯಿತು 75 ಆಯಿತು ಅನ್ನೋದಲ್ಲ ಮುಖ್ಯ. ನಿಮಗೆ ಮನಸ್ಸಿದ್ರೆ ನೀವು ಕುಂತಲ್ಲೇ ಕೆಲಸ ಮಾಡೋದಕ್ಕೆ ಇವತ್ತಿನ ದಿನಮಾನದಲ್ಲಿ ಏನೂ ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಡಿಜಿಟಲ್ ಇದೆ, ಫೋನ್ ಇದೆ. ಮೊದಲೆಲ್ಲ ಮೊಬೈಲ್ ಹೊಡೆದು ಮಾಡಬೇಕಾಗಿತ್ತು, ಈಗ ಅಲ್ಲ ಏನು ಲ್ಯಾಂಡ್ ಫೋನಿಂದ ನಂಬರ್ ಮೊಬೈಲ್ ಇತ್ತು, ತಿರ್ಸ್ಬೇಕಾಗಿತ್ತು. ಅದು ಈಗಿಲ್ಲ, ಎಲ್ಲ ಮೊಬೈಲ್ ಕೈ ಬೆರಳ ತುದಿನಲ್ಲಿ ಆಡಳಿತ ಇದೆ. ಇನ್ನೊಂದು ಆದರೆ ಇಷ್ಟರ ಮಧ್ಯೆ ಜನರ ಮಧ್ಯೆ ಇರಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ. ನೀವು ಜನರ ಮಧ್ಯೆ ಇದ್ದರೆ ಬಹಳ ಒಳ್ಳೆಯದು. ಆ್ಯಕ್ಟಿವ್ ಆಗಿ ಜನರ ಹತ್ರ ಹೋಗಿ ಅವ್ರ ಸಮಸ್ಯೆಯನ್ನು ಆಲಿಸಿ ಮಾಡುವಂಥ ಕೆಲಸ ಮಾಡಿದರೆ ಬಹಳ ಒಳ್ಳೆಯದು. ಆದರೆ ನನಗೆ ವಯಸ್ಸಾಗಿದೆ ಅನ್ನುವ ಏಕೈಕ ಕಾರಣಕ್ಕಾಗಿ ನಮ್ಮನೆ ಬಾಗಿಲಲ್ಲಿ ಏನಿದೆ ಆ ಖಾತೆಯನ್ನು ನನಗೆ ಕೊಡಿ ಅಂತ ಕೇಳೋದು ಸರಿ ಇಲ್ಲ. ಇದರ ಹಿಂದೆ ಒಂದು ಸಣ್ಣ ಸೂಕ್ಷ್ಮ ಇರಬಹುದಾ ಅಂತ ನನಗೊಂದು ಸಂದೇಹ ಇದೆ. ಕೃಷ್ಣ ಬೈರೇಗೌಡರು ಸ್ವಲ್ಪ ಚಿಕ್ಕ ವಯಸ್ಸಿನವರು. ಬೆಂಗಳೂರನ್ನ ಪ್ರತಿನಿಧಿಸುವ ಶಾಸಕರೆಲ್ಲ ಭಾಳ ಹಿರಿಯರು. ಜಾರ್ಜ್ ಅವರು ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ, ಅವರು ಭಾಳ ವಯಸ್ಸಾದವರು. ಜಮೀರ್ ಅಹಮದ್ ಈಗ ಕಾಂಗ್ರೆಸ್ಸಿಗೆ ಬಂದಿರ್ಬೋದು, ಆದರೆ ಅವರ ಪ್ರಭಾವಲಯ ದೊಡ್ಡದು. ಬೆಂಗಳೂರಿನ 28 ಶಾಸಕರು ರಾಮಲಿಂಗಾರೆಡ್ಡಿ ಹತ್ರ ಹೋಗಿ ನಿಂತ್ಕೊಂಡು ನನ್ನ ಕ್ಷೇತ್ರಕ್ಕೊಂದು 50 ಲಕ್ಷ ಕೊಡಿ, 2 ಕೋಟಿ ಕೊಡಿ ಅಂತ ಕೇಳ್ಬೋದು. ಆದರೆ ಕೃಷ್ಣ ಬೈರೇಗೌಡರು ಈ ವಿಷಯದಲ್ಲಿ ಭಾಳ ಜಿಗಟು, ದುಡ್ಡು ಕೊಡೋ ವಿಷಯದಲ್ಲಿ ಅವ್ರ ಹತ್ರ ಕೇಳೋಕ್ಕಾಗಲ್ಲ ಅಂತ ಇವರೆಲ್ಲ ಸೇರಿ ಒಂದು ಎತ್ತಿದಾರ ಗೊತ್ತಿಲ್ಲ. ನೀವು ವಯಸ್ಸುಗಳಿಗೆ ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಜಮೀರು, ಜಾರ್ಜ್ ಅವರು, ಮುನಿರತ್ನ, ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಅವರು ಸತೀಶ್ ರೆಡ್ಡಿ ಅವರು ಅಥವಾ ವಿಶ್ವನಾಥ್ ಅವರು. ಈಗ ರಾಮಲಿಂಗಾರೆಡ್ಡಿ ಹೇಗೆ ಅಂದರೆ ಅವರು ಅಂದರ್ಕಿ ಮಂಚೋಳ, ಎಲ್ಲರಿಗೂ ಒಳ್ಳೆಯವರು ಅಂತ ಅವ್ರ ಭಾಷೆಲ್ಲೇ ಹೇಳೋದು. ಎಲ್ಲರಿಗೂ ಅಂದರ್ಕಿ ಮಂಚೋಳ, ಎಲ್ಲರಿಗೂ ಚೆನ್ನಾಗಿರ್ತಾರೆ, ಎಲ್ಲ ಪಕ್ಷದಲ್ಲೂ ಚೆನ್ನಾಗಿರ್ತಾರೆ. ಬಹುಶಃ ಇದು ಒಂದು ಕಾರಣ ಇದೆಯಾ ಅಂತ ಒಂದು ಸಣ್ಣ ಸಂದೇಹ ಇದೆ. ಮತ್ತು ಸರ್, ಇದ್ರ ಜೊತೆಗೆ ಇವಾಗ ಅಧಿಕಾರ ಹಸ್ತಾಂತರ ಟೈಮಲ್ಲಿ ಏನೋ ಬಂಡಾಯ ಆಗ್ಬೋದು, ಭಿನ್ನಮತ ಆಗ್ಬೋದು, ಅದನ್ನು ಬಳಸ್ಕೊಳ್ಳೋಕ್ಕೆ BJP ಇದು ಪ್ರಯತ್ನ ಮಾಡ್ತಿತ್ತು. ಅದು ತುಂಬ ಸುಲಲಿತವಾಗಿ ಆಗಿರೋದ್ರಿಂದ ಅದು ಸಮಸ್ಯೆ ಇಲ್ಲ. ಆದರೆ ಈ ಖಾತೆ ಹಂಚಿಕೆ ಗೊಂದಲವನ್ನು ವಿರೋಧ ಪಕ್ಷವಾಗಿ BJP ಯಾವ ರೀತಿ ಬಳಸ್ಕೊಳ್ಬೋದು ಅಂತ? ಅಲ್ಲ, ಅವ್ರು ಈಗಾಗಲೇ ಬಳಸ್ಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಶಾಲೆಗೆ ಖಾತೆ ಇಲ್ಲ, ಶಿಕ್ಷಣ ಖಾತೆಗೆ ಒಂದು ಮಂತ್ರಿ ಇಲ್ಲ, ಕೃಷಿಗೊಂದು ಮಂತ್ರಿ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಆದರೆ ಅವರಿಗೆ ಭಾಳ ಅವಕಾಶ ಕೊಡಲಿಲ್ಲ ಅಂತ ಅನಿಸುತ್ತೆ ಇವರು ಅದನ್ನು ಇದು ಮಾಡೋದಕ್ಕೆ. BJP ಆಗಲಿ ಅಥವಾ JDSಗಾಗಲಿ ಅಷ್ಟು ಅವಕಾಶವನ್ನು ಇವರು ಕೊಡಲಿಲ್ಲ. ಆಮೇಲೆ ಯಾವುದೇ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 2-3 ದಶಕಗಳಲ್ಲಿ ಇತ್ತೀಚೆಗೆ ಖಾತೆ ಹಂಚಿಕೆ ಹೊತ್ತಿಗೆ ಸಚಿವ ಸಂಪುಟ ಇದ್ದಾದಾಗ, ಚುನಾವಣೆ ಟಿಕೆಟ್ ಇದ್ದಾಗ ಪ್ರತಿಭಟನೆಗಳು, ಭಿನ್ನಮತಗಳು ಎಲ್ಲವೂ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಜನ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಆದರೆ ಈ ಸಾರಿ ಜಮೀರ್ ಅಹಮದ್ ಬೆಂಬಲಿಗರು ಒಬ್ರು ಬಿಟ್ಟರೆ ಖಾತೆ ಕೊಡಲಿಲ್ಲ ಅನ್ನೋದು ಬೇರೆ ಯಾವ ಸಮುದಾಯದ್ದು ದೊಡ್ಡ ಮೊತ್ತದ, ಅಂದರೆ ಬಂಜಾರರು ನಮಗೆ ಕೊಡಿ ಅಂದರು, ಬೋವಿಯವರು ನಮ್ಗೆ ಕೊಡಬೇಕಂತ ಮುಂದಿನ ವಿಸ್ತರಣೆ ವೇಳೆ. ಇಲ್ಲಿ ಒಂದು ಇದು ಪೂರಕವಾಗಿ ನೀವು ಹೇಳಿದಕ್ಕೆ ಸೇರಿಸೋದಾದರೆ, ಯಡಿಯೂರಪ್ಪನವರು ಏನು 2019ರಲ್ಲಿ ಮುಖ್ಯಮಂತ್ರಿ ಆಗ್ತಾರಲ್ಲ, ಅವ್ರಿಗೆ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸುಮಾರು 1.5 ತಿಂಗಳು ಸಚಿವರೇ ಇರೋದಿಲ್ಲ. ರಾಜ್ಯ ಇಡೀ ಪ್ರವಾಹಕ್ಕೆ ತುತ್ತಾಗುತ್ತೆ. ಅವರೊಬ್ಬರೇ ಏಕಾಂಗಿಯಾಗಿ ಪ್ರವಾಹದ ಏರಿಯಲ್ಲಿ ಓಡಾಡಿ ಅದನ್ನು ನಿಭಾಯಿಸ್ತಾರೆ.
ಹಂಗಾಗಿ ಬಿಜೆಪಿ ಅವರಿಗೆ ಈ ಖಾತೆ ಜಗಳದ ಅದನ್ನ ಬಗ್ಗೆ ಹೇಳಕ್ ಹೇಳಕ್- ನೈತಿಕತೆ ಹೇಳಕ್ ನಿಮ್ಮ ಸರ್ಕಾರದ ಅವಧಿಯಲ್ಲಿ 1.5 ತಿಂಗಳು ಮಂತ್ರಿಮಂಡಲ ಮಾಡಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ ಅಂತ ಹೇಳಿ ಎದುರೇಟು ಕೊಡುವ ಸಾಧ್ಯತೆ ಕೂಡ ಇರ್ತದೆ. ಇಲ್ಲ 13 ಜನ ಬಂದಿದ್ದಾರೆ ಅಟ್ಲೀಸ್ಟ್, ಮತ್ತೆಲ್ಲ ಸೀನಿಯರು ಅನುಭವಸ್ಥರು. ಆದರೂ ಏನು ಇವಾಗ ಈ ಮಳೆ ಮುಂಗಾರು ಪ್ರಾರಂಭ ಆಗಿರೋದು, ಶಾಲೆ ಪ್ರಾರಂಭ ಆಗಿರೋದು, ಇಂಥ ಸಂದರ್ಭದಲ್ಲಿ ಒಂದು ಅಗತ್ಯ ಖಾತೆಗಳಿಗೆ ಅಥವಾ ಮಹತ್ವದ ಖಾತೆಗಳಿಗೆ ಸಚಿವರು ಇರಬೇಕಿತ್ತು. ಆದ್ದರಿಂದ ಆಡಳಿತವು ಸುಲಲಿತವಾಗಿ ನಡೀತಿತ್ತು ಅನ್ನೋ ಅಭಿಪ್ರಾಯ ನಮ್ಮದು. ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಸರ್ ನಿಮ್ಮ ಇಬ್ಬರಿಗೂ ಧನ್ಯವಾದ. ನಮಸ್ಕಾರ ಸರ್. ಪ್ರಜಾವಾಣಿ ಪಾಡ್ಕಾಸ್ಟಲ್ಲಿ ಇಂಥ ವಿಶಿಷ್ಟ ಚರ್ಚೆಗಳಿಗೆ ಮತ್ತು ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.